ಹಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಬೇಕಾ? ತಪ್ಪಲಿದೆ ಫ್ಲೂಯೆಂಟಾಗಿ ಮಾತಾಡಬೇಕಾ? ಹಾಗಾದರೆ ಮೊದಲು ಮಕ್ಕಳ ಜೊತೆ ಮಾತಾಡೋದನ್ನು ಕಲ್ತ್ಕೊಳ್ಳಿ. ತಪ್ಪಾಗುತ್ತೆ ಅನ್ನೋ ಭಯ ಇರೋದಿಲ್ಲ, ಕಾನ್ಫಿಡೆನ್ಸ್ ಹೆಚ್ಚುತ್ತೆ, ಜೊತೆಗೆ ಮಕ್ಕಳು ಇಂಗ್ಲೀಷ್ ಕಲಿತಾರೆ. ಈಗಾಗಲೇ ನಾವು ಮಕ್ಕಳ ಜೊತೆ ಯಾವ ರೀತಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂತೇಳಿ ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಿದ್ದೇವೆ. ಅವೆರಡಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಯಾವ ರೀತಿ ಕ್ವಶನ್ಸನ್ನು ಕೇಳಬೇಕು, ಕ್ವಶನ್ಸನ್ನು ಕೇಳ್ತಾ ಇಂಗ್ಲೀಷ್ನಲ್ಲಿ ಮಾತಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಈ ಥರದ ವಿಭಿನ್ನವಾಗಿರ್ತಕ್ಕಂತಹ ಕಾನ್ಸೆಪ್ಟ್ನೊಂದಿಗೆ ಸುಲಭವಾಗಿ ಮತ್ತು ಸಹಜವಾಗಿ ಕನ್ನಡದಿಂದ ಇಂಗ್ಲೀಷನ್ನು ಕಲಿಬೇಕಂತಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಹೊಸ ವೀಡಿಯೋಗಳು ನಿಮಗೆ ನೇರವಾಗಿ ಸಿಗ್ತವೆ. ಹಾಗೆಯೇ ಇಂಗ್ಲೀಷ್ ಕಲಿಬೇಕು ಎನ್ನುವ ಆಸಕ್ತಿ ಇರೋರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತಾದರೆ ಡಿಸ್ಲೈಕ್ ಮಾಡಿ, ಕಾರಣ ಹೇಳಿ. ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಯಾವ ಥರ ಕ್ವಶನ್ಸನ್ನು ಕೇಳಬೇಕು ಅನ್ನೋದನ್ನು ಕಲಿತಾ ಇದ್ದೇವೆ. ದ ಫಸ್ಟ್ ಒನ್, ವಾಟ್ ಈಸ್ ಯುವರ್ ನೇಮ್? ಕನ್ವರ್ಸೇಷನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಬೇರೆಯವರ ಮಕ್ಕಳ ಜೊತೆ ಮಾತಾಡಬೇಕಂದ್ರೆ ಮೊದಲು ಅವರ ಹೆಸರನ್ನು ತಿಳ್ಕೊಳ್ಬೇಕು. ಫಸ್ಟ್ ಈ ಥರ ಕ್ವಶನನ್ನು ಕೇಳಿ, ವಾಟ್ ಈಸ್ ಯುವರ್ ನೇಮ್? ಹೆಸರನ್ನ ಹೇಳಬೇಕಾದ್ರೆ ಮೈ ಸೆಲ್ಫ್ ಅಂತ ಹೇಳಬಾರ್ದು. ಐ ಆಮ್ ಅಥವಾ ದಿಸ್ ಈಸ್ ಅಥವಾ ಮೈ ನೇಮ್ ಈಸ್ ಅಂತ ಹೇಳಬೇಕು. ಮೈ ನೇಮ್ ಈಸ್ ರಾಜು, ದಿಸ್ ಈಸ್ ಸ್ವಾತಿ, ಐ ಆಮ್ ಲತಾ, ಲೈಕ್ ದಿಸ್. ದ ನೆಕ್ಸ್ಟ್ ಒನ್ ಈಸ್ ಹೌ ಓಲ್ಡ್ ಆರ್ ಯು? ನಿನಗೆ ಎಷ್ಟು ವರ್ಷ ಅಂತ ಕೇಳಬೇಕು ಅಂದರೆ ಹೌ ಓಲ್ಡ್ ಆರ್ ಯು? ಅದಕ್ಕೆ ಆನ್ಸರ್ ಆಗಿ ನಮ್ಮ ಏಜನ್ನು ಹೇಳಬೇಕಿರುತ್ತೆ. ಫಾರ್ ಎಕ್ಸಾಂಪಲ್, ಮಕ್ಕಳ ಏಜ್ 10 ವರ್ಷ ಇದ್ದರೆ ಅವ್ರು ಹೇಳ್ತಾರೆ ಐ ಆಮ್ 10 years old ಅಥವಾ ಐ ಆಮ್ 10. ನೆಕ್ಸ್ಟ್, ವಾಟ್ಸ್ ಯುವರ್ ಫಾದರ್ಸ್ ನೇಮ್? ನಿಮ್ಮ ತಂದೆ ಹೆಸರೇನು? ವಾಟ್ಸ್ ಯುವರ್ ಫಾದರ್ಸ್ ನೇಮ್? ನೆನ್ಪಿಡಿ, ಇಲ್ಲಿ ಫಾದರ್ಸ್ ಅಂತಲೇ ಕೇಳಬೇಕು. ಫಾದರ್ ನೇಮ್ ಅಂಥೇಳಿ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ದಟ್ ಈಸ್ ಗ್ರಾಮಟಿಕಲಿ ರಾಂಗ್. ಫಾದರ್ಸ್ ನೇಮ್ ಅಂತ ಯೂಸ್ ಮಾಡಬೇಕು. ಫಾದರ್ಸ್ ಅಪಾಸ್ಟ್ರಫಿ ಎಸ್ ಅನ್ನು ಇಟ್ಟರೆ ಏನರ್ಥ ಕೊಡುತ್ತೆ? ನ, ಅಪ್ಪನ ಹೆಸರು. ಅಪಾಸ್ಟ್ರಫಿ ಇಲ್ಲದೆ ಯೂಸ್ ಮಾಡಬೇಡಿ. ಅದು ನಿಮ್ಮ ಅಮ್ಮನ ಹೆಸರೇನು? ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? ನಿಮ್ಮ ತಂಗಿ ಅಥವಾ ಅಕ್ಕ ಹೆಸರೇನು? ನಿಮ್ಮ ತಂಗಿ ಅಥವಾ ಅಕ್ಕನ ಹೆಸರೇನು? ವಾಟ್ ಈಸ್ ಯುವರ್ ಸಿಸ್ಟರ್ಸ್ ನೇಮ್? ವಾಟ್ ಈಸ್ ಯುವರ್ ಬ್ರದರ್ಸ್ ನೇಮ್? ವಾಟ್ ಈಸ್ ಯುವರ್ ಅರ್ನ್ಸ್ ನೇಮ್? ಯಾವ ಥರ ಆದರೂ ಕ್ವಶನ್ಸನ್ನು ಮಾಡ್ಬೋದು. ಅದಕ್ಕೆ ಆನ್ಸರ್ ಆಗಿ ಮೈ ಫಾದರ್ಸ್ ನೇಮ್ ಈಸ್, ಮೈ ಬ್ರದರ್ಸ್ ನೇಮ್ ಈಸ್. ಭಾಳಷ್ಟು ಜನ ಸಿಸ್ಟರ್ಸ್ ಇದ್ದರೆ ಹೇಗೆ ಹೇಳ್ಬೋದು? ಮೈ ಸಿಸ್ಟರ್ಸ್ ನೇಮ್ಸ್ ಆರ್, ಒನ್ ಬೈ ಒನ್ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್, ವಾಟ್ ಈಸ್ ಯುವರ್ ಫಾದರ್? ವಾಟ್ ಈಸ್ ಯುವರ್ ಫಾದರ್ ಅಂದರೆ ನಿಮ್ಮ ತಂದೆ ಏನು ಮಾಡ್ತಾರೆ ಅಂದರೆ ಅವರ ಒಂದು ವೃತ್ತಿಯನ್ನು ಇಲ್ಲಿ ಹೇಳಬೇಕು. ಮೈ ಫಾದರ್ ಈಸ್ ಅ ಶಾಪ್ ಕೀಪರ್, ಮೈ ಫಾದರ್ ಈಸ್ ಅ ಡಾಕ್ಟರ್, ಮೈ ಫಾದರ್ ಈಸ್ ಅ ಟೀಚರ್. ವೇರ್ ಆರ್ ಯು ಗೋಯಿಂಗ್? ಎಲ್ಲಿ ಹೋಗ್ತಾ ಇದೆಯಾ? ಮಕ್ಕಳು ಹೋಗ್ತಾ ಇರ್ತಾರೆ, ಅವ್ರನ್ನ ಎಲ್ಲಿ ಹೋಗ್ತಿದೆಯಾ ಅಂತ ಕೇಳಬೇಕಂದ್ರೆ ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಶಾಪ್, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ಐ ಆಮ್ ಗೋಯಿಂಗ್ ಟು ದ ಟೆಂಪಲ್. ಆನ್ಸರ್ಸ್ ಈ ರೀತಿ ಇರ್ತವೆ. ಇನ್ ವಿಚ್ ಸ್ಕೂಲ್ ಡು ಯು ಸ್ಟಡಿ? ನೀವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ ಅಂತ ಕೇಳಬೇಕಂದ್ರೆ ಇನ್ ವಿಚ್ ಸ್ಕೂಲ್ ಡು ಯು ಸ್ಟಡಿ? ಐ ಸ್ಟಡಿ ಇನ್ ವಿದ್ಯಾನಿಕೇತನ್, ಐ ಸ್ಟಡಿ ಇನ್ ಲಿಟಲ್ ಬರ್ಡ್ಸ್, ಐ ಸ್ಟಡಿ ಇನ್ MPPK ಸ್ಕೂಲ್, ಐ ಸ್ಟಡಿ ಇನ್. ಈ ಥರ ಅವರು ತಮ್ಮ ಶಾಲೆಯ ಹೆಸರನ್ನು ಹೇಳ್ತಾರೆ. ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಅಂತ ಕೇಳಬೇಕಂದ್ರೆ ಇನ್ ವಿಚ್ ಕ್ಲಾಸ್ ಡು ಯು ಸ್ಟಡಿ? ಐ ಆಮ್ ಸ್ಟಡಿಂಗ್ ಅಟ್ 3rd class. ನೆಕ್ಸ್ಟ್, ವಿಚ್ ಈಸ್ ಯುವರ್ ಫೇವ್ರೆಟ್ ಕಲರ್? ನಿಮಗೆ ಇಷ್ಟವಾಗಿರ್ತಕ್ಕಂತಹ ಕಲರ್ ಯಾವುದು? ಮೈ ಫೇವ್ರೆಟ್ ಕಲರ್ ಈಸ್ ಯೆಲ್ಲೋ, ಮೈ ಫೇವ್ರೆಟ್ ಕಲರ್ ಈಸ್ ಆರೆಂಜ್. ಈ ಥರ ಆನ್ಸರ್ಸ್ ಹೇಳ್ತಾ ಹೋಗ್ತಾರೆ. ವಿಚ್ ಈಸ್ ಯುವರ್ ಫೇವ್ರೆಟ್? ಇಲ್ಲಿ ನಾವು ಬೇರೆ ಬೇರೆ ವರ್ಡ್ಸನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ವಿಚ್ ಈಸ್ ಯುವರ್ ಫೇವ್ರೆಟ್
ಮೂವಿ, ವಿಚ್ ಈಸ್ ಯುವರ್ ಫೇವ್ರೇಟ್ ಡ್ರೆಸ್, ವಿಚ್ ಈಸ್ ಯುವರ್ ಫೇವ್ರೇಟ್ ಫುಡ್, ವಿಚ್ ಈಸ್ ಯುವರ್ ಫೇವ್ರೇಟ್ ಸಬ್ಜೆಕ್ಟ್. ಸಾಕಷ್ಟು ಕ್ವಶನ್ಸನ್ನು ಮಾಡ್ಬೋದು ನೋಡಿ. ನೆಕ್ಸ್ಟ್, ವಾಟ್ ಡಿಡ್ ಯು ಲರ್ನ್ ಟುಡೇ? ಇವತ್ತು ನೀನೇನು ಕಲ್ತ್ಕೊಂಡೆ? ಶಾಲೆಯಿಂದ ಮಕ್ಕಳು ಮನೆಗೆ ಬಂದಿರ್ತಾರೆ, ನೀವಾಗ ಕೇಳ್ಬೋದು ವಾಟ್ ಡಿಡ್ ಯು ಲರ್ನ್ ಟುಡೇ? ಇವತ್ತು ನೀನು ಏನನ್ನು ಕಲ್ತ್ಕೊಂಡ್ಬಂದಿದೀಯಾ? ಇದಕ್ಕೆ ಆನ್ಸರ್ ಆಗಿ ಮಕ್ಕಳು ಈ ರೀತಿ ಹೇಳ್ಬೋದು. ಟುಡೇ ಐ ಲರ್ನ್ಡ್ ಹೌ ಟು ಆ್ಯಡ್ ನಂಬರ್ಸ್. ಟುಡೇ ಐ ಲರ್ನ್ಡ್ ಹೌ ಟು ರೈಟ್ ದ ನೇಮ್ಸ್ ಇನ್ ಇಂಗ್ಲೀಷ್. ಲೈಕ್ ದಿಸ್. ವಾಟ್ ಡು ಯು ವಾಂಟ್? ನಿಮ್ಗೇನು ಬೇಕು? ಮಕ್ಕಳು ಕೇಳ್ತಾ ಇರ್ತೀವಿ, ಏನು ಬೇಕಪ್ಪ ನಿಮಗೆ ಅಂತೇಳಿ. ವಾಟ್ ಯು ವಾಂಟ್? ನಿಮ್ಗೇನು ಬೇಕು? ಆನ್ಸರ್ ಆಗಿ ಐ ವಾಂಟ್ ಐಸ್ ಕ್ರೀಮ್, ಐ ವಾಂಟ್ ಚಾಕ್ಲೇಟ್, ಐ ವಾಂಟ್ ಟೆಕ್ಸ್ಟ್ ಬುಕ್, ಐ ವಾಂಟ್ ನೋಟ್ಬುಕ್, ಐ ವಾಂಟ್ ಸ್ಟೋರಿ ಬುಕ್ಸ್. ವೆಲ್, ನೆಕ್ಸ್ಟ್ ಒನ್, ವಾಟ್ ಡು ಯು ಲೈಕ್? ನಿನ್ಗೇನು ಇಷ್ಟ? ಐ ಲೈಕ್ ಟು ಪ್ಲೇ ಕ್ರಿಕೆಟ್, ಐ ಲೈಕ್ ಟು ವಾಚ್ ಟಿ ವಿ, ಐ ಲೈಕ್ ಮೈ ಟೀಚರ್, ಐ ಲೈಕ್ ಮೈ ಫಾದರ್. ಏನಿಷ್ಟ ಅನ್ನೋದನ್ನು ಈ ರೀತಿ ಕೇಳ್ಬೋದು. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಬೇಕಂದ್ರೆ ಈ ಥರ ಕೇಳ್ಬೋದು. ಸೊ ಇದಕ್ಕೆ ಆನ್ಸರ್ ಆಗಿ ಮೀನು ಈಸ್ ಮೈ ಬೆಸ್ಟ್ ಫ್ರೆಂಡ್, ರವಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಈ ಥರ ಆನ್ಸರ್ಸನ್ನು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್, ಡು ಯು ಕಮ್ ಟು ಅವರ್ ಹೋಮ್? ನಿನ್ನ ಮನೆಗೆ ಬರ್ತೀಯಾ? ಕೇಳ್ತಾ ಇರ್ತೀವಿ ಮಕ್ಕಳಿಗೆ, ಮನೆಗೆ ಬರ್ತೀಯಾ, ನಮ್ಮ ಮನೆಗೆ ಹೋಗೋಣ ಬರ್ತೀಯಾ ಅಂತ ಕೇಳ್ತಿರ್ತೀವಿ. ಡು ಯು ಕಮ್ ಟು ಅವರ್ ಹೋಮ್? ವಾಟ್ ಡಿಡ್ ಯು ಈಟ್ ಟುಡೇ? ಇವತ್ತು ನೀನು ಏನು ತಿಂದೆ? ಟುಡೇ ಐ ಏಟ್ ಚಪಾತಿ, ಟುಡೇ ಐ ಏಟ್ ರೋಟಿ. ಕ್ಯಾನ್ ಯು ಪ್ಲೇ ದ ಪಿಯಾನೋ? ನಿನಗೆ ಪಿಯಾನೋ ಬಾರಿಸ್ಲಿಕ್ಕೆ ಬರುತ್ತಾ? ನಿನಗೆ ಗಿಟಾರ್ ಬಾರಿಸ್ಲಿಕ್ಕೆ ಬರುತ್ತಾ? ಕ್ಯಾನ್ ಯು ಪ್ಲೇ ದ ಗಿಟಾರ್? ಆನ್ಸರ್ ಇಸ್ ಆರ್ ನೋ. ಡು ಯು ಲೈಕ್ ಐಸ್ ಕ್ರೀಮ್? ನಿನಗೆ ಐಸ್ ಕ್ರೀಮ್ ಅಂದರೆ ಇಷ್ಟನಾ? ಆಲ್ಮೋಸ್ಟ್ ಆನ್ಸರ್ ಎಸ್ಸೇ ಇರುತ್ತೆ. ನೆಕ್ಸ್ಟ್, ವೇರ್ ಈಸ್ ಯುವರ್ ಸಿಸ್ಟರ್? ನಿಮ್ಮ ತಂಗಿ ಅಥವಾ ಅಕ್ಕ ಎಲ್ಲಿದ್ದಾಳೆ? ಮೈ ಸಿಸ್ಟರ್ ಈಸ್ ಇನ್ ಹೋಮ್, ಮೈ ಸಿಸ್ಟರ್ ಈಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಯಾವ ಥರ ಆದರೂ ಹೇಳ್ಬೋದು. ಸೊ ಎಲ್ಲಿರ್ತಾರೆ ಆ ಜಾಗವನ್ನು ಹೇಳಬೇಕು. ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್? ನೀವು ಹೋಮ್ವರ್ಕ್ ಮಾಡಿದ್ರಾ? ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್? ನೀವು ಬ್ರೇಕ್ಫಾಸ್ಟ್ ಮಾಡಿದ್ರಾ? ಹ್ಯಾವ್ ಯು ಡನ್ ಯುವರ್ ಬ್ರೇಕ್ಫಾಸ್ಟ್? ನೀವು ನಿಮ್ಮ ಪ್ರೇಯರನ್ನು ಮಾಡಿದ್ರಾ? ಹ್ಯಾವ್ ಯು ಡನ್ ಯುವರ್ ಪ್ರೇಯರ್? ನೀವು ನಿಮ್ಮ ಎಕ್ಸಾಮನ್ನು ಅಟೆಂಡ್ ಮಾಡಿದ್ರಾ? ಹ್ಯಾವ್ ಯು ಅಟೆಂಡೆಡ್ ಯುವರ್ ಎಕ್ಸಾಮಿನೇಷನ್ಸ್? ನೀವು ಅಲ್ಲಿಗೆ ಹೋಗಿದ್ದೀರಾ? ಹ್ಯಾವ್ ಯು ಗಾನ್ ದೇರ್? ಸೊ ಈ ಥರ ಸಾಕಷ್ಟು ಕ್ವಶನ್ಸನ್ನು ಮಾಡ್ಬೋದು. ಹೌ ಮೆನಿ ಬ್ರದರ್ಸ್ ಆರ್ ಸಿಸ್ಟರ್ಸ್ ಡು ಯು ಹ್ಯಾವ್? ನಿಮಗೆ ಎಷ್ಟು ಜನ ಸಹೋದರ ಮತ್ತು ಸಹೋದರಿಯರಿದ್ದಾರೆ, ಎಷ್ಟು ಜನ ಅಕ್ಕ ತಂಗಿಯರಿದ್ದಾರೆ, ಅಣ್ಣ ತಮ್ಮರಿದ್ದಾರೆ ಅಂತೇಳಿ ಕೇಳ್ತಾ ಇರ್ತೀವಿ ಮಕ್ಕಳಿಗೆ. ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್ ಅಥವಾ ಹೌ ಮೆನಿ ಸಿಸ್ಟರ್ಸ್ ಡು ಯು ಹ್ಯಾವ್? ಇದಕ್ಕೆ ಆನ್ಸರ್ ಆಗಿ ಐ ಹ್ಯಾವ್ 2 brothers and no sisters. ಐ ಹ್ಯಾವ್ ಅ ಬ್ರದರ್ ಆ್ಯಂಡ್ 2 sisters. ಈ ಥರ ಆನ್ಸರ್ಸನ್ನು ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಇನ್ ಯುವರ್ ಹ್ಯಾಂಡ್? ಮಕ್ಕಳೇನೋ ಕೈಯಲ್ಲಿ ಹಿಡ್ಕೊಂಬಂದಿರ್ತಾರೆ, ಕೈಯಲ್ಲಿ ತೆಗೆ ಏನಿದೆ ಅದು ತೋರಿಸು ಅಂತ ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಕೇಳಬೇಕು ಅಂತಂದರೆ ವಾಟ್ ಈಸ್ ಇನ್ ಯುವರ್ ಹ್ಯಾಂಡ್? ಮಕ್ಕಳು ಏನೂ ಇಲ್ಲ ಅಂತಿರ್ತಾರೆ. ನಥಿಂಗ್, ಏನೂ ಇಲ್ಲ ಅಂತ ಹೇಳಬೇಕಂದ್ರೆ ನಥಿಂಗ್, ನಥಿಂಗ್ ಈಸ್ ದೇರ್ ಇನ್ ಮೈ ಹ್ಯಾಂಡ್. ಅಥವಾ ಏನಾದರೂ ಹಿಡ್ಕೊಂಬಂದಿದ್ರೆ ಇಟ್ ಈಸ್ ಪೆನ್, ಇಟ್ ಈಸ್ ಅ ಕಾಯಿನ್, ಇಟ್ ಈಸ್ ಅರೇಸರ್, ಇಟ್ ಈಸ್ ಅ ಬುಕ್. ಏನಾದರೂ ಅವ್ರು ಏನು ಹಿಡ್ಕೊಂಬಂದಿರ್ತಾರೆ ಅದನ್ನು ಆನ್ಸರ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಒನ್ ಈಸ್ ವಾಟ್ ಡು ಯು ವಾಂಟ್ ಟು ವೇರ್? ಮಕ್ಕಳಿಗೆ ಬಟ್ಟೆಗಳನ್ನು ತೊಡಿಸ್ಬೇಕಾದ್ರೆ ಯಾವ ಬಟ್ಟೆ ಬೇಕು ನಿನಗೆ ಅಂತ ಕೇಳ್ತಾ ಇರ್ತೀವಿ. ವಾಟ್ ಡು ಯು ವಾಂಟ್ ಟು ವೇರ್? ನಿನಗೆ ಏನು ಹಾಕ್ಕೊಳ್ಳಿಕ್ಕೆ ಇಷ್ಟಪಡ್ತೀಯಾ? ಐ ವುಡ್ ಲೈಕ್ ಟು ವೇರ್ ಜೀನ್ಸ್ ಟುಡೇ. ನಾನು ಇವತ್ತು ಜೀನ್ಸ್ ಹಾಕ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ವಾಟ್ ಆರ್ ಯು ವಾಚಿಂಗ್ ಆನ್ ಯೂಟ್ಯೂಬ್? ಮಕ್ಕಳು ಯೂಟ್ಯೂಬಲ್ಲಿ ಅಥವಾ ಮೊಬೈಲಲ್ಲಿ ಏನು ನೋಡ್ತಾ ಇರ್ತಾರೆ, ನೀವು ಏನು ನೋಡ್ತಾ ಇದೀಯಾ ಅಂತ ಕೇಳಬೇಕು ಅಂದರೆ ವಾಟ್ ಆರ್ ಯು ವಾಚಿಂಗ್ ಆನ್ ಯೂಟ್ಯೂಬ್? ನೀನು ಯೂಟ್ಯೂಬಲ್ಲಿ ಏನು ನೋಡ್ತಾ ಇದೀಯಾ? ಮಮ್ಮಿ, ಐ ಆಮ್ ವಾಚಿಂಗ್ ಇಂಗ್ಲೀಷ್ ಎಲಿಮೆಂಟ್ಸ್ ವಿಡಿಯೋಸ್ ಆನ್ ಯೂಟ್ಯೂಬ್. ಹೋ, ಇಸ್ ಇಟ್? ಇಟ್ಸ್ ವೆರಿ ಗುಡ್, ಕ್ಯಾರಿ ಆನ್. ವೆಲ್, ನೀನು ಟಿ ವಿಯಲ್ಲಿ ಏನು ನೋಡ್ತಾ ಇದೀಯಾ ಅಂತ ಕೇಳಬೇಕಂದ್ರೆ ವಾಟ್ ಆರ್ ಯು ವಾಚಿಂಗ್ ಆನ್ ಟಿ ವಿ? ನೀನು ಮೊಬೈಲಲ್ಲಿ ಏನು ನೋಡ್ತಾ ಇದೀಯಾ ಅಂತ ಕೇಳಬೇಕಂದ್ರೆ ವಾಟ್ ಆರ್ ಯು ವಾಚಿಂಗ್ ಆನ್ ಯುವರ್ ಮೊಬೈಲ್? ನೀನು ಪಿ ಸಿಯಲ್ಲಿ ಏನು ನೋಡ್ತಾ ಇದೀಯಾ ಅಂತ ಕೇಳಬೇಕಂದ್ರೆ ವಾಟ್ ಆರ್ ಯು ವಾಚಿಂಗ್ ಆನ್ ದ ಪಿ ಸಿ? ನೆಕ್ಸ್ಟ್, ವೈ ಆರ್ ಯು ನಾಟ್ ಪ್ಲೇಯಿಂಗ್ ಔಟ್ಸೈಡ್?
ಒಳಗಡೆ ಕುಳಿತುಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಅಥವಾ ಗೇಮ್ಸ್ ಆಡ್ತಾ ಇರ್ತಾರೆ ಮೊಬೈಲಲ್ಲಿ. ನೀವಾಗ ಹೇಳ್ಬೋದು ವೈ ಆರ್ ಯು ನಾಟ್ ಪ್ಲೇಯಿಂಗ್ ಔಟ್ಸೈಡ್, ನೀವು ಯಾಕೆ ಹೊರಗಡೆ ಹೋಗಿ ಆಡ್ತಾ ಇಲ್ಲ ಅಂತ ಕೇಳಲಿಕ್ಕೆ ಈ ಪ್ರಶ್ನೆಯನ್ನು ಉಪಯೋಗಿಸ್ತಾರೆ. ನೆಕ್ಸ್ಟ್ ಒನ್ ಈಸ್ ಆರ್ ಯು ಹಂಗ್ರಿ ಆರ್ ಯು ಥರ್ಸ್ಟಿ, ನಿನಗೆ ಹಸಿವಾಗಿದೆನಾ ಅಂತ ಕೇಳಬೇಕು ಅಂತಂದರೆ ಆರ್ ಯು ಹಂಗ್ರಿ. ನಿನಗೆ ಬಾಯಾರಿಕೆ ಅಥವಾ ದಾಹ ಆಗಿದೆನಾ ಅಂತ ಕೇಳಬೇಕಂತಂದರೆ ಆರ್ ಯು ಥರ್ಸ್ಟಿ. ಮಕ್ಕಳು ಎಸ್ ಆರ್ ನೋ ಹೇಳ್ತಾರೆ. ವೈ ಡೋಂಟ್ ಯು ಸ್ಲೀಪ್ ನೌ, ಈಗ ಯಾಕೆ ನಿದ್ದೆ ಮಾಡಬಾರ್ದು ನೀನು, ಟೈಮ್ ಆಗಿದೆ ಈಗಾಗಲೇ. ವೈ ಡೋಂಟ್ ಯು ಸ್ಲೀಪ್ ನೌ, ಟಿ ವಿ ನೋಡ್ತಾ ಇರ್ತಾರೆ. ವೈ ಡೋಂಟ್ ಯು ಗೋ ಅಂಡ್ ಸ್ಟಡಿ ನೌ, ಯಾಕೆ ಮಾಡಬಾರ್ದು ಅಂತ ಕೇಳಬೇಕಂದ್ರೆ ವೈ ಡೋಂಟ್ ಯು ಅನ್ನೋದನ್ನು ಬಳಸಬೇಕು. ನೆಕ್ಸ್ಟ್ ಒನ್ ಈಸ್ ವೆನ್ ವಿಲ್ ಯು ಕಮ್ ಬ್ಯಾಕ್, ಮಕ್ಕಳು ಹೊರಗಡೆ ಹೋಗ್ತಾ ಇರ್ತಾರೆ. ನೀ ಯಾವಾಗ ಬರ್ತೀಯ ಅಂತ ಕೇಳಬೇಕಂದ್ರೆ ವೆನ್ ವಿಲ್ ಯು ಕಮ್ ಬ್ಯಾಕ್. ಐ ವಿಲ್ ಬಿ ಹಿಯರ್ ಅರೌಂಡ್ 6, ಸುಮಾರು 6 ಗಂಟೆಗೆ ಬರ್ತೀನಿ. ಐ ವಿಲ್ ಬಿ ಹಿಯರ್ ವಿತಿನ್ 5, ನಾನು 5 ಗಂಟೆ ಒಳಗಡೆನೇ ಇಲ್ಲಿರ್ತೀನಿ. ಈಸ್ ಇಟ್ ಯುವರ್ಸ್, ನಾವು ಕೇಳ್ತಾ ಇರ್ತೀವಿ ಯಾವುದಾದ್ರೂ ವಸ್ತುವನ್ನು ತೋರಿಸಿ ಇದು ನಿಂದ, ಅಥವಾ ಬಟ್ಟೆ ಇರ್ತವೆ ಎಲ್ಲ ಮಿಕ್ಸ್ ಆಗಿ ಹೋಗಿರ್ತವೆ, ಇದು ಯಾರ್ದು ಅಂತ ಕೇಳ್ತಾ ಇರ್ತೀವಿ, ಇದು ನಿಂದ ಅಂತೇಳಿ. ಈಸ್ ಇಟ್ ಯುವರ್ಸ್ ಅಂತಂದರೆ ಇದು ನಿಂದ, ಹೌದು ಆಗಿದ್ರೆ ಎಸ್, ಇಲ್ಲ ಅಂತಂದರೆ ನೋ ಇಟ್ಸ್ ನಾಟ್ ಮೈನ್. ನೆಕ್ಸ್ಟ್ ವೈ ಆರ್ ಯು ಲೈಟ್, ತಡವಾಗಿ ಬರ್ತಾ ಇರ್ತಾರೆ ಮಕ್ಕಳು. ಯಾಕೆ ತಡವಾಗಿ ಬಂದಿ ಅಂತ ಕೇಳಬೇಕಂತಂದರೆ ವೈ ಆರ್ ಯು ಲೇಟ್. ಐ ಆಮ್ ಲೇಟ್ ಟುಡೇ ಬಿಕಾಸ್ ಐ ಮಿಸ್ ದ ಬಸ್. I am late today because we had a special class today. Like this. Where are your manners? ಮಕ್ಕಳು ಬ್ಯಾಡ್ ಹ್ಯಾಬಿಟ್ಸನ್ನು ರಿಪೀಟ್ ಮಾಡಿದಾಗ ಈ ರೀತಿ ಕೇಳ್ಬೋದು. ಬೇರೆಯವ್ರಿಗೆ ಬೈಯೋದಾಗಿರ್ಬೋದು, ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದರೆ ನಾವು ಅವ್ರಿಗೆ ಹೇಳ್ಬೋದು ವೇರ್ ಆರ್ ಯುವರ್ ಮ್ಯಾನರ್ಸ್. ನೆಕ್ಸ್ಟ್ ವೆನ್ ಆರ್ ಯುವರ್ ಹಾಲಿಡೇಸ್ ಗೋಯಿಂಗ್ ಟು ಎಂಡ್, ನಿಮ್ಮ ಹಾಲಿಡೇಸ್ ಯಾವಾಗ ಮುಗಿತವೆ, ಮನೇಲಿರ್ತಕ್ಕಂಥ ಎಲ್ರಿಗೂ ಸಾಕಾಗೋಗಿದೆ, ನಿಮ್ಮ ಹಾಲಿಡೇಸ್ ಯಾವಾಗ ಮುಗಿತವೆ ಅಂತ ಕೇಳಬೇಕಂದ್ರೆ ವೆನ್ ಆರ್ ಯುವರ್ ಹಾಲಿಡೇಸ್ ಗೋಯಿಂಗ್ ಟು ಎಂಡ್. ಆನ್ಸರ್ ಆಗಿ ಅವರ್ ಹಾಲಿಡೇಸ್ ಆರ್ ಗೋಯಿಂಗ್ ಟು ಎಂಡ್ ಸೂನ್, ಬೇಗನೆ ಮುಗಿಲಿದ್ದಾವೆ. ನೆಕ್ಸ್ಟ್ ಒನ್ ಈಸ್ ಶಾಲ್ ವಿ ಸ್ಟಾಪ್ ಹಿಯರ್, ನಾವು ಇಲ್ಲಿಗೆ ನಿಲ್ಸೋಣವಾ, ನಾವು ಹೊರಗಡೆ ಹೋಗೋಣವಾ ಅಂತ ಕೇಳಬೇಕಂದ್ರೆ ಶಾಲ್ ವಿ ಗೋ ಔಟ್ಸೈಡ್ ನಾವು. ನಾವು ಟಿ ವಿ ನೋಡೋಣ ಈಗ ಅಂತ ಕೇಳಬೇಕಂದ್ರೆ ಶಾಲ್ ವಿ ವಾಚ್ ಟಿ ವಿ ಫಾರ್ ಅ ವೈಲ್. ನಾವೀಗ ಪುಸ್ತಕ ಓದೋಣ ಅಂತ ಕೇಳಬೇಕಂದ್ರೆ ಶಾಲ್ ವಿ ರೀಡ್ ಅ ಬುಕ್ ನಾವು. ನಾವೀಗ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡೋಣ ಅಂತ ಕೇಳಬೇಕಂದ್ರೆ ಶಾಲ್ ವಿ ಡ್ಯಾನ್ಸ್ ನಾವು. ಸೊ ಇಲ್ಲಿರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟನ್ನು ತಗೊಳ್ಳಿ. ಬರೀ ಬರೆದಿಟ್ಕೊಳ್ಳೋದಷ್ಟೇ ಅಲ್ಲ, ದಿನಾಲೂ ಅವುಗಳನ್ನು ಯೂಸ್ ಮಾಡ್ತಾ ಹೋಗಿ. ನಮಗೆ ಗೊತ್ತಿರ್ತಕ್ಕಂಥ ಸೆಂಟೆನ್ಸ್ಗಳೇ, ಅವುಗಳನ್ನು ಯೂಸ್ ಮಾಡ್ತಾ ರಿಯಲ್ ಸಿಚುವೇಷನ್ನಲ್ಲಿ ಅವುಗಳನ್ನು ಯೂಸ್ ಮಾಡ್ತಾ ಹೋದರೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲಿ ತಪ್ಪುಗಳಾಗ್ತವೋ ಅನ್ನೋ ಭಯ ದೂರ ಆಗುತ್ತೆ. ನಮ್ಮ ಇಂಗ್ಲೀಷ್ ಅಷ್ಟೇ ಅಲ್ಲ, ಮಕ್ಕಳ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ. ಅವರು ಕೂಡ ಸಹಜವಾಗಿ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ಈ ವಿಡಿಯೋ ಮಕ್ಕಳ ಬಗ್ಗೆ ಆದ್ದರಿಂದ ಒಂದು ಪೇರೆಂಟಿಂಗ್ ಟಿಪ್ಪನ್ನು ಹೇಳ್ತಾ ಇದ್ದೀನಿ. ದೇರ್ ವಾಸ್ ಅ ಗಾರ್ಡನ್, ಅಲ್ಲಿ ಒಬ್ಬ ತಾಯಿ ಮತ್ತು ಆಕೆಯ ಮಗು ಕೂತಿರ್ತಾರೆ. ಮಗು ಪುಸ್ತಕ ಓದ್ತಾ ಇರುತ್ತೆ. ಆಗ ಅಲ್ಲಿಗೆ ಬೇರೊಬ್ಬ ತಾಯಿ ಮತ್ತು ಮಗು ಬರ್ತಾರೆ. ಅವರಿಬ್ಬರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಮಗು ಮೊಬೈಲಲ್ಲಿ ಆಟ ಆಡ್ತಾ ಇರುತ್ತೆ. ಮೊಬೈಲ್ ಇಟ್ಕೊಂಡಿರ್ತಕ್ಕಂತಹ ಮಗುವಿನ ಅಮ್ಮ ಹೇಳ್ತಾಳೆ ಈ ಮಗುನ ನೋಡಿ, ಹೌದು ಈ ಮಗುಗೆ ಇಂಥ ಅಭ್ಯಾಸ ಯಾವ ಥರ ಕಲಿಸಿದ್ರಿ ನೀವು, ಎಷ್ಟು ಚೆನ್ನಾಗಿ ಪುಸ್ತಕ ಓದ್ತಾ ಇದ್ದಾಳಲ್ಲ, ಈ ಅಭ್ಯಾಸ ನೀವು ಹೇಗೆ ಕಲಿಸಿದ್ರಿ ಅಂತ ಕೇಳ್ತಾಳೆ. ಆಗ ಆಕೆ ಹೇಳ್ತಾಳೆ ನಾವು ಹೇಳಿಲ್ಲ, ನೋಡಿ ಕಲ್ತಿದ್ದಾಳೆ ಅಂಥೇಳಿ ಪುಸ್ತಕ ಓದ್ತಾನೆ ಹೇಳ್ತಾಳೆ. ಅಂದರೆ ಆಕೆ ಕೂಡ ಪುಸ್ತಕ ಓದ್ತಾ ಇದ್ಲು, ಅದನ್ನು ನೋಡಿ ಮಗು ಕೂಡ ಓದ್ತಾ ಇದೆ. ಡು ಯು ನೋ ಚಿಲ್ಡ್ರನ್ ಆರ್ ಗ್ರೇಟ್ ಇಮಿಟೇಟರ್ಸ್. ಮಕ್ಕಳು ನಾವು ಹೇಳಿದ್ದೆಲ್ಲವುದನ್ನು ಮಾಡೋದಿಲ್ಲ, ಆದರೆ ನಾವು ಮಾಡಿದ್ದನ್ನು ಮಾಡ್ತಾರೆ. ಹೇಳೋ ಬದಲು ಮಾಡಿ ತೋರಿಸೋಣ. ಲೆಟ್ಸ್ ಗಿವ್ ದೆಮ್ ಸಮಥಿಂಗ್ ಗ್ರೇಟ್ ಟು ಇಮಿಟೇಟ್. ದಟ್ಸ್ ಆಲ್ ಫಾರ್ ಟುಡೇ. ಈ ವಿಡಿಯೋ ಹೇಗಿತ್ತು ಕಾಮೆಂಟ್ ಮಾಡಿ. ಇಷ್ಟ ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.
Thank you so much for watching, and I wish you happy parenting and happy learning.